ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 224. ಆದ್ದರಿಂದ ನಮ್ಮ ಆರ್ಥಿಕ ಕಾನೂನು ತಿದ್ದುಪಡಿಯಾಗದಿದ್ದರೆ ಅಥವಾ ಬ್ರಿಟಿಷ್ ದುಡಿಮೆಗಾರರು ವೇತನದ ಅಪಾರವಾದ ಕಡಿತವನ್ನು ಒಪ್ಪಿಕೊಳ್ಳದಿದ್ದರೆ ಬ್ರಿಟಿಷ್ ಔದ್ಯೋಗಿಕ ವ್ಯವಹಾರಗಳು ಬ್ರಿಟಿಷ್ ತೀರವನ್ನು ಬೇರೆ ವಿಧಿ ಇಲ್ಲದೆ ಬಿಟ್ಟು ಹೋಗಬೇಕು, ಏಕೆಂದರೆ ಅವರ ವಸ್ತುಗಳನ್ನು ಬೆಳ್ಳಿಯ ಮಟ್ಟದ ದೇಶಗಳಲ್ಲಿ ಸ್ಥಾಪಿಸಿದ ಉದ್ಯಮಗಳು ಅತಿಕ್ರಮಿಸುತ್ತವೆ. ಮೋ ವೈಟ್ಹೆಡ್: ಬೆಳ್ಳಿಯ ಪ್ರಮಾಣಿತ ದೇಶಗಳು ಶೀಘ್ರದಲ್ಲಿಯೇ ತಮ್ಮ ಅವಶ್ಯಕತೆಗಳನ್ನು ಪೂರೈಸುವುದು, ತಯಾರಿಸುವುದು ಮಾತ್ರವಲ್ಲದೆ ಚಿನ್ನದ ಮಟ್ಟದ ದೇಶಗಳನ್ನು ಆಕ್ರಮಿಸಲು ಸಿದ್ಧವಾಗುತ್ತಿದೆ ಎಂಬ ಸತ್ಯವನ್ನು ಸೇರಿಸಿ ಆತ ಹೇಳಬಹುದಿತ್ತು. ಉದಾಹರಣೆಗೆ, ಜಪಾನ್ ದೇಶವು ವಸ್ತುಗಳಿಗೆ ತನ್ನ ದೇಶದಲ್ಲಿ ಜಾರಿಯಲ್ಲಿರುವ ಬೆಲೆಗಿಂತಲೂ 1/3 ಕಡಿಮೆ ಬೆಲೆಗೆ ಇಂಗ್ಲೆಂಡಿನಲ್ಲಿ ಮಾರಬಹುದು ಹಾಗೂ ಚಿನ್ನದ ಹಣವನ್ನು ಬೆಳ್ಳಿ ಹಣಕ್ಕೆ ವಿನಿಮಯ ಮಾಡಿ ತನ್ನ ದೇಶ ಜಪಾನ್ಗೆ ಅಪಾರ ಲಾಭಗಳನ್ನು ತೆಗೆದುಕೊಂಡು ಹೋಗಬಹುದು. ಹೀಗಾಗಿ ಅಮೆರಿಕ ಮತ್ತು ಯುರೋಪ್ ಮೆಕ್ಯಾನಿಕ್ಗಳು ಏಷ್ಯಾದ ಕಡಿಮೆ ದರದ ವೇತನ ಮತ್ತು ನಿಪುಣತೆಯೊಡನೆ ಸ್ಪರ್ಧಿಸಲು ಒತ್ತಾಯಿಸುವುದಲ್ಲದೆ ಅದರೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮಟ್ಟಗಳ ಹಣಕಾಸಿನ ವಿನಿಮಯದಿಂದಾದ ವ್ಯತ್ಯಾಸದಿಂದ ಸ್ಪರ್ಧೆಯಲ್ಲಿ ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ಮಿಸ್ಟರ್ ವೈಟ್ಹೆಡ್ನ ಉಪನ್ಯಾಸದ ಮೇಲೆ ಟೀಕಿಸುತ್ತಾ ದ ಡೈಲಿ ಕ್ರಾನಿಕಲ್ಸ್ ಲಂಡನ್ ಒಂದು ಸತ್ಯಾಂಶದ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಅದೇನೆಂದರೆ, ಇಂಡಿಯಾ ದೇಶವು ಈಗಾಗಲೇ ಬಹಳ ಮಟ್ಟಿಗೆ ಇಂಗ್ಲೆಂಡ್ ಹತ್ತಿ ತಯಾರಿಕೆಯ ವ್ಯಾಪಾರವನ್ನು ಅತಿಕ್ರಮಿಸಿದೆ ಎಂದು ಅದು ಹೇಳುತ್ತದೆ. ಕಳೆದ ರಾತ್ರಿ ವಸಾಹತುಶಾಹಿ ಸಂಸ್ಥೆಯಲ್ಲಿ ಮಾನ್ಯ ಟಿ.ಎಚ್. ಮಿಸ್ಟರ್ ವೈಟ್ಹೆಡ್ನ ಉಪನ್ಯಾಸವು ಪೂರ್ವ ಭಾಗದ ವ್ಯಾಪಾರದ ಬಗ್ಗೆ ಇರುವ ಕೆಲವು ಆಶ್ಚರ್ಯಕರವಾದ ಅಂಕಿ ಅಂಶಗಳಿಗೆ ಗಮನ ಸೆಳೆಯುತ್ತದೆ. ನಿಜಾಂಶವೆಂದರೆ, ಕೇವಲ 4 ವರ್ಷಗಳಲ್ಲಿ ನಮ್ಮ ರಫ್ತು $54 ಮಿಲಿಯನ್ ಗಳಷ್ಟು ಕಡಿಮೆಯಾಗಿರುವುದನ್ನು ತೋರಿಸುತ್ತದೆ ಹಾಗೂ ಅದರ ಬಗ್ಗೆ ವಿವಾದಾಸ್ಪದವಾದದ್ದು ಏನೂ ಇಲ್ಲ. ಲ್ಯಾಂಕೇಷಿಯರ್ನಲ್ಲಿ 1894 ಸಾಲಿನ 67 ನೂಲುವ ಸಂಸ್ಥೆಗಳ ಹೂಡಿಕೆಯ ಲಾಭ ಅಂದರೆ ರಿಟರ್ನ್ಸ್ ಪ್ರತಿಕೂಲ ಬಾಕಿಯ ಸುಮಾರು ಒಟ್ಟು ಮೊತ್ತ $411,000 ತೋರಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಪಾನ್ಗೆ ಇಂಡಿಯಾದ ನೂಲು ಮತ್ತು ತುಂಡು ಸರಕುಗಳ ರಫ್ತಿನ ಹೆಚ್ಚಳವು ತೊಡಕಿಲ್ಲದೆ ಬೃಹತ್ತಾಗಿತ್ತು ಮತ್ತು ಜಪಾನಿನ ಹ್ಯೋಗೋದಲ್ಲಿ ಹತ್ತಿ ಗಿರಣಿಯು ಒಟ್ಟು ಮೊತ್ತ ಶೇಕಡಾ 17 ಲಾಭವನ್ನು ತೋರಿಸಿತು. ಸರ್ ಥಾಮಸ್ ಸದರ್ಲ್ಯಾಂಡ್ರವರು ಬಹಳ ಹಿಂದೆಯೇ ತಿಳಿಸಿದ್ದನು. ಪೆನಿನ್ಸುಲಾ ಮತ್ತು ಓರಿಯೆಂಟಲ್ ಕಂಪನಿಯು ಯಾಂಗ್ಜಿ ಮೇಲೆ ತನ್ನ ಹಡಗುಗಳನ್ನು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಪೌರಾತ್ಯ ದೇಶಗಳು ಶೀಘ್ರದಲ್ಲಿಯೇ ಯುರೋಪಿನ ಮಾರುಕಟ್ಟೆಯೊಂದಿಗೆ ಸ್ಪರ್ಧಿಸಲಿದೆ ಎಂದು ಎಂ. ವೈಟ್ಹೆಡ್ ನಂಬುತ್ತಾರೆ. ಪರಂತು ಪ್ರಸ್ತಾಪಿಸಿರುವ ಪರಿಹಾರಗಳ ಬಗ್ಗೆ ನಾವು ಎಷ್ಟೇ ವಿಭಿನ್ನ ಅಭಿಪ್ರಾಯ ಹೊಂದಿರುವುದಾದರೂ ಈ ವಿಷಯದ ಬಗ್ಗೆ ತಜ್ಞರ ಹೇಳಿಕೆಗಳು ತೀವ್ರವಾದ ಚಿಂತನೆಯನ್ನುಂಟು ಮಾಡುತ್ತದೆ. ಒಂದು ಜಪಾನ್ ವೃತ್ತಪತ್ರಿಕೆ ಟೇಸ್ ಬ್ಲಾಟ್ ಬರ್ಲಿನ್ ಚೈನಾದ ಮೇಲೆ ಜಪಾನ್ನ ನಿರ್ಧರಿತವಾದ ವಿಜಯದ ವಿಷಯವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿತು ಹಾಗೂ ಅದರಲ್ಲಿರುವ ಬುದ್ಧಿವಂತಿಕೆಯನ್ನು ಕಂಡು ಆಶ್ಚರ್ಯಪಟ್ಟಿತು. ಅದು ಕಾಂಟ್ ಇಟೋ ಎಂಬ ಜಪಾನಿನ ಪ್ರಧಾನಿಯನ್ನು ಮತ್ತೊಬ್ಬ ಬಿಸ್ಮಾರ್ಕ್ನೆಂದು ಮತ್ತು ಜಪಾನಿಯರು ಸಾಕಷ್ಟು ನಾಗರಿಕರು ಎಂದು ಉಚ್ಚರಿಸಿತು. ಅದು ಮುಕ್ತಾಯಗೊಳಿಸುತ್ತಾ ನಾವು ಪರಿಗಣಿಸುತ್ತಿರುವ ಔದ್ಯೋಗಿಕ ಯುದ್ಧವನ್ನು ಕುರಿತು ಒಂದು ಅತ್ಯಂತ ಗಮನಾರ್ಹ ಅಭಿಪ್ರಾಯವನ್ನು ಕೊಟ್ಟಿತು. ಕಾಂಟ್ ಇಟೋ ತನ್ನ ಪಿತೃಭೂಮಿಯಲ್ಲಿ ಔದ್ಯೋಗಿಕ ಅಭಿವೃದ್ಧಿಯಲ್ಲಿ ಆಸಕ್ತಿ ತೋರಿಸುತ್ತಾನೆ. ಆತನು ಬಹಳ ಜನ ವಿದೇಶಿಯರು ಔದ್ಯೋಗಿಕ ಪ್ರಾಬಲ್ಯದ ಜಪಾನನ್ನು ಅಂತರರಾಷ್ಟ್ರೀಯ ಹೋರಾಟದಲ್ಲಿ ಮೌಲ್ಯಯುತವಾಗಿಲ್ಲ ಎಂದು ಅಂದಾಜು ಮಾಡುತ್ತಾರೆ ಎಂದು ನಂಬುತ್ತಾನೆ. ಜಪಾನಿ ಮಹಿಳೆ ದುಡಿತದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸರಿಸಮಾನವಾಗಿದ್ದಾಳೆ ಮತ್ತು ದೇಶದ ಕೆಲಸಕ್ಕೆ ದುಪ್ಪಟ್ಟು ಸಮರ್ಥಳು ಎಂದು ಆತನು ಯೋಚಿಸುತ್ತಾನೆ.